ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ಯೇಸು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಟಾಪಿಕ್ ಅಲ್ಲಿ ಪ್ರೋಗ್ರಾಮ್ಗಳನ್ನ ನೋಡಿದ್ದೇವೆ. ಮೊದಲನೇದಾಗಿ ಒಂದು ಟೆಸ್ಟಿಮನಿಯನ್ನು ನೋಡೋಣವಾ? ನನ್ನ ಹೆಸರು ಅಮನ್, ನಮ್ಮಮ್ಮನ ಹೆಸರು ಸಂಜಿನ್, ನನ್ನ ಸಿಸ್ಟರ್ ಹೆಸರು ಅಂಜಲಿ. ನಮ್ಮನೆ ಉತ್ತರಾಖಂಡಲ್ಲಿದೆ. ಅಲ್ಲಿರೋ ಬಂಗ್ಲೆಯಲ್ಲಿ ನಾನು ಕೆಲಸ ಮಾಡ್ತೀನಿ. ಈಗ ನನಗೆ 17 ವರ್ಷ. ನಾನು 12 ವಯಸ್ಸಿಂದಲೇ ಮಾದಕೋಸ್ತುಗಳನ್ನ ತೊಗೊಳಕ್ ಆರಂಭಿಸಿದೆ. ನಾನು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಗಡೆ ಬರ್ತಿದ್ದೆ. ನಾನು ನೈಟ್ 9 ಇಲ್ಲ 10 ಗಂಟೆಗೆ ಫ್ರೆಂಡ್ಸ್ ಜೊತೆ ಮನೆಗೆ ವಾಪಸ್ ಬರ್ತಿದ್ದೆ. ನಾನು ಲೇಟಾಗಿ ಬರೋದ್ರಿಂದ ಮನೇಲಿ ನನಗೆ ಊಟ ಹಾಕೋದಿಲ್ಲ. ನಾನು ಗೇಟ್ ಹೊರಗಡೆನೆ ನಿಂತ್ಕೋತಾ ಇದ್ದೆ. ನಮ್ಮಮ್ಮ ಮಲ್ಕೊಂಡಿದ್ಮೇಲೆ ನಾನು ಮನೆಯೊಳಗಡೆ ಬಂದು ಮಲ್ಕೋತಾ ಇದ್ದೆ. ನನ್ ಮಗ ಮಾದಕ ವಸ್ತುಗಳಿಗೆ ದಾಸನಾಗಿರೋದ್ರಿಂದ ನಾನು ತುಂಬಾ ದುಃಖ ಪಡ್ತಿದ್ದೆ. ನಾನ್ ಡೈಲಿ ಬೆಳಗ್ಗೆ ಮನೆ ಕೆಲ್ಸಕ್ಕೆ ಎದ್ದೋಗ್ಬಿಡ್ತಿದ್ದೆ. ಅವನು 9 ಗಂಟೆ ಆದ್ರೂ ಮನೆಗೆ ಬರ್ತಾ ಇರ್ಲಿಲ್ಲ. ಮನೆಗ್ ಬರುವಾಗ ಮತ್ತಲ್ಲೇ ಬರ್ತಾನೆ. ಕೆಲವೊಮ್ಮೆ ನನ್ ಮನೆ ಒಳಗ್ ಬರಕ್ಕೆ ಬಿಡ್ತಿರ್ಲಿಲ್ಲ. ಒಂದೊಂದ್ಸಲ ಕೋಲ್ ಎತ್ಕೊಂಡು ಹಿಂದೆಗಡೆನೆ ಓಡಿಸ್ಕೊಂಡು ಹೋಗ್ತಿದ್ದೆ. ಭಯದಲ್ಲಿ ಅವ್ನ್ ಮನೆಗೆ ಬರ್ತಾ ಇರ್ಲಿಲ್ಲ. ಅವ್ನ್ ಈ ತರ ಅಲ್ಲಲ್ಲಿ ಸುತ್ತಾಡ್ಕೊಂಡಿರೋದ್ರಿಂದ ನಾನು ತುಂಬಾ ಚಿಂತೆ ಮಾಡ್ತಾ ಇದ್ದೆ. ಅರ್ಧೋಗಿರೋ ಶರ್ಟ್ ನ ಹಾಕೊಳ್ಳೋನು, ಸರಿಯಾಗಿ ಶೂ ಕೂಡ ಹಾಕೋತಾ ಇರ್ಲಿಲ್ಲ. ಅವನ್ ಬಗ್ಗೆ ಅವ್ನ್ ಕೇರೇ ಇರ್ಲಿಲ್ಲ. ಅದೆಲ್ಲ ಯೋಚನೆ ಮಾಡಿ ತುಂಬಾ ಅಳ್ತಿದ್ದೆ. ನನ್ ಮಗನ್ ಜೀವಿತ ಹಿಂಗಾಗೋಯ್ತು ಅಲ್ಲ ಅಂತ ನಾನು ತುಂಬಾನೇ ದುಃಖ ಪಡ್ತಿದ್ದೆ. ನಾನು ಬೈತನಾಲ್, ಡ್ರಗ್, ಗುಡ್ಕಾ, ಸಿಗರೇಟ್ ಎಲ್ಲಾದ್ನೂ ಯೂಸ್ ಮಾಡ್ತಿದ್ದೆ. ನನ್ನ ಹತ್ರ ಹಣ ಇಲ್ಲದೆ ಇರುವಾಗ ನನ್ನ ಫ್ರೆಂಡ್ಸ್ ಅವ್ರ ಮನೆಯಿಂದ ತಗೊಂಡ್ ಬಂದು ನನಗೆ ಕೊಡೋರು. ನಾವೆಲ್ಲರೂ ಒಟ್ಟಿಗೆನೆ ಹೊರಗಡೆ ಹೋಗ್ತಾ ಇದ್ವಿ, ಒಟ್ಟಿಗೆನೆ ಊರೆಲ್ಲ ಸುತ್ತಾ ಇದ್ವಿ. ಕೆಲವೊಂದ್ಸಲ ನನ್ನ ಹತ್ರ ಹಣ ಇಲ್ಲದೆ ಇರುವಾಗ ನನ್ನ ಜೊತೆ ಇರುವಂತ ಸೌಕರ್ಯವಾಗಿರುವಂತ ಫ್ರೆಂಡ್ಸು ನನಗೆ ಹಣ ಕೊಟ್ಟು ಸಹಾಯ ಮಾಡೋರು. ನಾನು ಅವ್ರ ಜೊತೆ ಊರ್ ಸುತ್ಕೊಂಡು ಖರ್ಚು ಮಾಡ್ತಾ ಇದ್ದೆ. ನಾವು ಪೈಥಾನ್ ಡ್ರಗ್ ನ ತಗೊಂಡು ಅದನ್ನ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಇನ್ಹೇಲ್ ಮಾಡ್ತಾನೆ ಇರ್ತಿದ್ವಿ. ಆಗ ನಮ್ಗೆ ಹಸು ದಾಹ ಏನು ಅನ್ಸೋದಿಲ್ಲ. ನಾವು ಕನ್ಸಲ್ಲಿ ನೋಡೋ ತರ ಬೇರೆ ಒಂದು ಲೋಕದಲ್ಲಿ ಇರ್ತಾ ಇದ್ವಿ. ಈ ಲೋಕದಲ್ಲಿ ನಡೀತಾ ಇದೆ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವೊಂದು ಕನ್ಸಿನ ಲೋಕದಲ್ಲಿ ಬಾಳ್ತಾ ಇದ್ವಿ. ನಾವು ಅನ್ಕೊಳ್ಳೋದು ಹಾಗೆ ನಡೆಯುತ್ತೆ. ನಮ್ ಫೀಲಿಂಗ್ ಹಾಗೆ ಅದರಲ್ಲಿ ಮುಳುಗೋಗ್ಬಿಡುತ್ತೆ. ನಾವೇನೆಲ್ಲ ಫೀಲ್ ಮಾಡ್ತಿದ್ವೋ ಅದೆಲ್ಲ ಹಾಗೆ ನಮ್ಗೆ ನಡೆಯೋದು. ನಾವು ಸಿಗರೇಟ್ ಬೀಡಿ ಕೂಡ ಸೇದಿದ್ದೀವಿ. ನಾನ್ ಡ್ರಗ್ ನ ಯೂಸ್ ಮಾಡೋದ್ರಿಂದ ಸ್ಕೂಲ್ಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟೆ. ನನ್ಗೆ ಈ ಮಾದಕೋಸ್ತುಗಳು ತುಂಬಾನೇ ಇಷ್ಟ ಆಗಿತ್ತು. ನಾನು 5 ವರ್ಷಗಳು ಈ ಮತ್ತಲ್ಲೇ ಇದ್ದೆ. 5 ವರ್ಷಗಳು ಮಾದಕೋಸ್ತುಗಳನ್ನ ತಗೋತಾನೆ ಇದ್ದೆ. ನಾನು ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಜೊತೆನೆ ಇರ್ತಾ ಇದ್ದೆ. ಅವರಲ್ಲಿ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು VBS ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳ್ದ. ಹಾಗೆ ಹೇಳ್ದ, ಅಲ್ಲಿ ತುಂಬಾ ವಿಷಯಗಳು ನಡೀತಾ ಇದೆ, ಒಳ್ಳೆ ಜ್ಞಾನ ಎಲ್ಲ ಸಿಗುತ್ತೆ ಅಂತ ಹೇಳ್ದ. ತುಂಬಾ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ, ತುಂಬಾ ಜಾಲಿ ಆಗಿರುತ್ತೆ ಅಂತ ಹೇಳ್ದ. ಅದು 2 ದಿನ ನಡೀತಾ ಇತ್ತು. ನಾನು ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಮೊದಲನೇ ದಿನ ಹೋಗಕ್ಕಾಗ್ಲಿಲ್ಲ. 2ನೇ ದಿನ ನಾನು ಹೋದೆ. ನಾನು ಹೋಗಿದ್ದ ದಿನ ಆ ಅಕ್ಕನ ನೋಡ್ದೆ. ನಾನು ಹೋದಾಗ ಆ ಅಕ್ಕ ನನಗೆ ತುಂಬಾ ಆಟಗಳನ್ನ ಆಡುವಂತ ಹೇಳಿದ್ರು. ನಾನು ಆಟ ಆಡಿ ಮುಗಿಸಿದ್ಮೇಲೆ ನನ್ನ ಹತ್ರ ಏಸಪ್ಪನ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಿದ್ರು. ಯೇಸುವಿಗೆ ಏನೆಲ್ಲ ನಡೀತು ಅಂತ ಅವ್ರು ನಮ್ಮ ಹತ್ರ ಹೇಳಿದ್ರು. ನಮ್ಗೆ ಗೇಮ್ಸ್ ಕೂಡ ಆಡ್ಸಿದ್ರು. ನಾನು ಹೋಗುವಾಗಲೆಲ್ಲ ಆ ಅಕ್ಕ ನನಗೆ ಏಸಪ್ಪನ ಬಗ್ಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರು. ಅವ್ರು ಯಾವ ತರ ಬಾಳಿದ್ರು ಅಂತ ಆ ಅಕ್ಕ ನನ್ಗೆ ಹೇಳ್ತಾ ಇದ್ರು. ನಾನು ಕೇಳ್ತಾ ಇದ್ದೆ. ನಾನು ನನ್ನ 2-3 ಫ್ರೆಂಡ್ಸ್ ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಕೆಲ ಫ್ರೆಂಡ್ಸ್ ಮಾನಸಾಂತರ ಹೊಂದಿ ಒಳ್ಳೆಯವರಾಗ್ಬಿಟ್ರು. ಯೇಸುವಿನ ಬಳಿ ಹೋದ ನಂತರ ನಾನು ಮಾದಕ ವಸ್ತುಗಳನ್ನ ಬಿಟ್ಬಿಟ್ಟೆ. ಗುಡ್ಕಾ, ಬೀಡಿ, ಸಿಗರೇಟ್, ಪೈಥಾನಾಲ್ ಡ್ರಗ್ ಇದೆಲ್ಲಾದ್ರೂ ನಾನು ಬಿಟ್ಬಿಟ್ಟೆ. ಮನೆಯಲ್ಲಿ ತುಂಬಾ ಜಗಳ ಆಡ್ತಿದ್ದೆ. ಅದನ್ನು ಕೂಡ ಈಗ ನಾನು ನಿಧಾನವಾಗಿ ನಿಲ್ಲಿಸ್ಬಿಟ್ಟೆ. ಈ ದುರಾಭ್ಯಾಸಗಳನ್ನೆಲ್ಲ ಬಿಟ್ಟ ಮೇಲೆ ಎಲ್ಲರೂ ಕೂಡ ನನ್ನ ಜೊತೆ ಚೆನ್ನಾಗಿ ಒಡನಾಡಲು ಆರಂಭಿಸಿದ್ರು. ನಮ್ಮ ಮನೇಲಿ ಇರೋರು ಚೆನ್ನಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನ್ ಮಗನ್ ಬಾಳಲ್ಲಿ ಬದಲಾವಣೆ ಬಂದ್ಬಿಡ್ತು. ಅವ್ನ್ ಯಾವ್ದೇ ಮಾದಕ ವಸ್ತುಗಳನ್ನ ಅವನು ತಗೊಳಲ್ಲ. ಈಗ ಕೆಟ್ಟ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಎಲ್ಲ ಹೋಗಲ್ಲ. ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸ ಮುಗಿದ್ಮೇಲೆ ಮನೆಗ್ ಬಂದ್ಬಿಡ್ತಾನೆ. ಯಾವ್ದೇ ಮಾದಕ ವಸ್ತು ತಗೊಳಲ್ಲ. ಮನೆಗ್ ಬಂದು ಎಲ್ಲಾರ್ ಜೊತೆ ಚೆನ್ನಾಗಿರ್ತಾನೆ. ನನ್ನ ಪ್ರೀತಿಯಿಂದ ನೋಡ್ಕೋತಾನೆ. ನನ್ ಮಗ ಬದ್ಲಾಗ್ಬಿಟ್ಟ. ನಾನ್ ಇಷ್ಟಪಡೋದು ಏನಂದ್ರೆ ಎಲ್ಲಾ ಮಕ್ಳು ಬದಲಾಗಿ ಈ ತರನೇ ಬಾಳ್ಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಮನೇಲಿರೋರು ಈಗ ಎಲ್ಲರೂ ತುಂಬಾ ಸಂತೋಷವಾಗಿ ಇದ್ದಾರೆ. ನನ್ನ ಜೀವಿತನ ಬದಲಾಯಿಸಿದ್ದಕ್ಕಾಗಿ ಏಸಪ್ಪನಿಗೆ ನಾನು ವಂದನೆಯನ್ನ ಹೇಳ್ತೀನಿ. ಏನ್ ಮಕ್ಕಳೇ, ಟೆಸ್ಟಿಮನಿ ನೋಡಿದ್ರಾ? ಏಸಪ್ಪನಿಗೆ ನೀವು ಯಾರು, ನಿಮ್ಗೆ ಏನ್ ಇಷ್ಟ ಇಲ್ಲ ಎಲ್ಲ ಗೊತ್ತು. ಯಾಕೆಂದ್ರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾರಲ್ವಾ. ಸೊ ಹಾಗಾಗಿ ಆತನಿಂದ ಮಾತ್ರ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ. ಓಕೆ ಫ್ರೆಂಡ್ಸ್, ನಾವೀಗ ಕ್ರಿಶ್ಚಿಯನ್ ಬೈಬಲ್ ನ ನೋಡ್ಲಿದ್ದೇವೆ. ಇವತ್ತು ಕ್ರಿಶ್ಚಿಯನ್ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿರುವಂತ ಸಂಭವವನ್ನು ನೋಡ್ಲಿದ್ದೇವೆ. ಓವರ್ ಟು ಕ್ರಿಶ್ಚಿಯನ್ ಬೈಬಲ್. ಹಲೋ ಜೆಸಿ ಅಂಡ್ ರೋಸಿ, ಇವತ್ತು ಒಂದು ಸ್ಟೋರಿಯ ಮುಖ್ಯವಾದ ವಿಷಯನ ಹೇಳ್ತೀನಿ. ಓಕೆ ಅಕ್ಕ, ಏನ್ ಸ್ಟೋರಿ? ನಿಮ್ಗೆ ಸೀಕಾರ್ ಬಾವಿ ಗೊತ್ತಾ? ಏನೋ ಸೀಕಾರ್ ಬಾವಿನ? ಅಕ್ಕ, ದ ಗ್ರೇಟ್ ಚೈನಾ ವಾಲ್ ಬಗ್ಗೆ ಕೇಳಿದ್ದೀವಿ. ಅದೇನು ಸೀಕಾರ್ ಬಾವಿ? ಅರ್ಥ ಆಗಿಲ್ಲ, ಡೀಟೇಲ್ ಆಗಿ ಹೇಳಿ.
ಸ್ವಲ್ಪ ಅರ್ಥ ಆಗಂಗೆ ಹೇಳಿ. ಅಯ್ಯೋ, ಇಬ್ರು ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿಧಾನವಾಗಿ ಕೇಳಿ. ಇದ್ರ ಬಗ್ಗೆ ಒಂದು ವಿಡಿಯೋ ನೋಡೋಣ. ಯಾಕೋಬನು ಶೇಕೆಂ ಪಟ್ಟಣದಲ್ಲಿ ಅಮೋರಿಯರ ಕೈಯಿಂದ ಖರೀದಿಸಿದ ಭೂಮಿಯ ಹೆಸರು ಶೀಕಾರ್ ಎಂಬುದಾಗಿ. ಗೆರ್ಸಿಮ್ ಪಟ್ಟಣದಲ್ಲಿರೋ ಆ ಸ್ಥಳದಲ್ಲಿ ಯೋಸೇಫನ ಮೂಳೆಗಳನ್ನು ಸಮಾಧಿ ಮಾಡಿದರು. ಈ ಜಾಗದಲ್ಲಿ ಯಾಕೋಬನು ತೋಡಿಸಿದ ದೊಡ್ಡ ಬಾವಿ ಇತ್ತು. ಇದಕ್ಕೆ ಸೀಕಾರ್ ಬಾವಿ ಅಂತ ಹೆಸರು. ಯೇಸು ಆ ಬಾವಿಯ ಕಟ್ಟೆಯ ಬಳಿ ಕೂತ್ಕೊಂಡೆ ಸಮಾರ್ಯದ ಸ್ತ್ರೀ ಹತ್ರ ಮಾತಾಡಿದ್ರು. ಅಕ್ಕ, ನಮ್ಮ ಯಾಕೋಬನ ತೋಡಿಸಿದಂಥ ಬಾವಿ ಇಷ್ಟು ಪಾಪ್ಯುಲರ್ ಆಗೈತು. ಅದು ಮಾತ್ರ ಅಲ್ಲ ರೋಸಿ ಅಂಡ್ ಜೆಸ್ಸಿ, ಯೆಹೋಶುವ ಸತ್ತ ಕೂಡ ಅವನ ಮೂಳೆಗಳನ್ನ ಕೂಡ ಅಲ್ಲೇ ಸಮಾಧಿ ಮಾಡಿದ್ರಂತೆ. ಗಮನಿಸಿದ್ದೀರಾ? ಹೌದಕ್ಕ, ಗಮನಿಸ್ದೆ. ಓಕೆ ಅಕ್ಕ, ಇನ್ನು ಈ ಜಾಗದ ಬಗ್ಗೆ ಸ್ವಲ್ಪ ಹೇಳಿ. ಹೇಳ್ತೀನಿ ಕೇಳಿ. ಏಸಪ್ಪ ಕೂಡ ಸಮಾರ್ಯ ಸ್ತ್ರೀ ಹತ್ರ ಕುಡಿಯೋದಕ್ಕೆ ನೀರ್ ಕೇಳಿದಂತ ಸಂಭವ ಬೈಬಲ್ ಅಲ್ಲಿದೆ. ವಾವ್, ಸೂಪರ್ ಅಕ್ಕ. ಬೇರೇನಾದ್ರೂ ಇದೆಯಾ? ಈಗ ತುಂಬಾ ಟೈಮ್ ಆಗ್ಬಿಡ್ತು, ಬನ್ನಿ ಹೋಗೋಣ. ಓಕೆ ಅಕ್ಕ. ಏನ್ ಮಕ್ಳೇ, ಹಿಸ್ಟ್ರಿ ಅಂಡ್ ಬೈಬಲ್ ನೋಡಿದ್ರಾ? ನೀವು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರಾ? ಸೂಪರ್. ನೆಕ್ಸ್ಟ್ ಪ್ರೇಯರ್ ಟೈಮ್. ಇವತ್ತು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಅಂತ ನೋಡೋಣವಾ? ಇವತ್ತೊಂದು ಮುಖ್ಯವಾದ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿದ್ದೇವೆ. ಅದೇನಂತ ನೋಡಿ, ಆ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಮಕ್ಕಳು ಬಂದಿದ್ದಾರೆ. ಪ್ರಾರ್ಥನೆ ಮಾಡೋದಕ್ಕೆ ರೆಡಿ ಆಗಿರಿ ಮಕ್ಕಳೇ. ಓವರ್ ಟು ನೋನ್ ಪ್ರೇ. ಸಹಾರಾ ಅಲೆಮಾರಿಗಳ ಬಗ್ಗೆ ಕೇಳಿದ್ದೀರಾ? ಇಂದು ಅವರ ಕುರಿತಾಗಿಯೇ ನೋಡಲಿದ್ದೇವೆ. ದ್ವಾರಕ್ ಸಹಾರಾ ಅಲೆಮಾರಿಗಳು ಆಫ್ರಿಕಾದಲ್ಲಿ ಆದಿವಾಸಿಗಳು ಬಾಳುವ ಪ್ರದೇಶದಲ್ಲಿ ಪ್ರಸಿದ್ಧಿಗೊಂಡ ನಗರವೇ ಸಹಾರಾದ ನೀಲಿ ನಗರ. ಆ ಗ್ರಾಮದ ಹೆಸರು ಪೆರ್ಬರ್. ಇಲ್ಲಿಯೇ ದ್ವಾರಕ್ಕೆಂದು ಕರೆಯಲ್ಪಡುವ ಸಹಾರಾ ಆದಿವಾಸಿಗಳು ವಾಸವಾಗಿದ್ದಾರೆ. ಇವರೆಲ್ಲರಿಗೂ ದೇವರ ಭಯ ಹೆಚ್ಚು. ಇವರು ಭಯಭಕ್ತಿಯಿಂದ ದೇವರ ಪೂಜೆ ಮಾಡುತ್ತಾರೆ. ಆದರೆ ಕ್ರೈಸ್ತತ್ವ ಒಂದು ಪಾಪ ಎಂಬ ಮನೋಭಾವದಿಂದ ಬಾಳುತ್ತಿದ್ದಾರೆ. ಏಸಪ್ಪ ಇವರ ಪಾಪಗಳಿಗಾಗಿ ಸತ್ತಿದ್ದಾರೆ. ಆದರೆ ಕ್ರೈಸ್ತತ್ವ ಪಾಪ ಎಂದು ಹೇಳುತ್ತಾರಲ್ಲ. ಇವರು ಕನಿಷ್ಠ ಮೊರಾಕೊ, ಲಿಬಿಯಾ, ಮಾಲಿ, ತುನಿಸಿಯಾ ಎಂಬ ಆಫ್ರಿಕಾ ದೇಶಗಳಲ್ಲಿ ಬಾಳುತ್ತಿದ್ದಾರೆ. ಆದರೆ ಇವರಿಗೆಂದು ಪ್ರತ್ಯೇಕ ದೇಶ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಇವರನ್ನು ನೀಲಿ ಜನರು ಎಂದು ಕರೆಯುತ್ತಾರೆ. ಯಾಕೆ ಗೊತ್ತಾ? ಈ ಜನಾಂಗದಲ್ಲಿರುವ ಪುರುಷರೆಲ್ಲರೂ ನೀಲಿ ಬಣ್ಣದ ವಸ್ತ್ರವನ್ನೇ ಧರಿಸುವರಂತೆ. ಇಂತಹ ಜನರಿಗಾಗಿ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ. ಪ್ರಾರ್ಥಿಸೋಣವಾ? ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ನಿಮ್ಮನ್ನ ನೋನ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನೋಡೋದು ನನಗೆ ತುಂಬಾ ಸಂತೋಷ. ಇವತ್ತು ಕೂಡ ದ್ವಾರಕ್ ಅನ್ನುವಂತ ಆದಿವಾಸಿ ಜನರ ಬಗ್ಗೆ ನೋಡಿದ್ರಲ್ವಾ? ನಿಮ್ಮೆಲ್ರಿಗೂ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡು ಇವತ್ತು ನಾನು ಅದರ ವಿಷಯವಾಗಿ ಕೆಲವೊಂದು ಕಾರ್ಯಗಳನ್ನ ಹೇಳಿ ಅದಕ್ಕಾಗಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಲಿದ್ದೇವೆ. ಏನು ಆ ಕಾರ್ಯ ಅಂತ ಹೇಳಿದ್ರೆ, ಆ ಜನರಿಗೋಸ್ಕರ ನಾವು ಭಾರದಿಂದ ಪ್ರಾರ್ಥನೆ ಮಾಡಬೇಕು. ಯಾಕೆ ಗೊತ್ತಾ? ಆ ಜನರೆಲ್ಲ ತುಂಬಾನೇ ದೇವರ ಮೇಲೆ ಭಕ್ತಿ ಉಳ್ಳವರು, ಭಯ ಉಳ್ಳವರು. ಆದ್ರೆ ಏಸಪ್ಪನ್ನ ಆರಾಧಿಸೋದೇ ಒಂದು ಪಾಪ ಅಂತ ಅವ್ರ ಹೃದಯವನ್ನ ಕಠಿಣಪಡಿಸಿಕೊಂಡು ಏಸಪ್ಪನ್ನ ಬಿಟ್ಟು ತುಂಬಾ ದೂರ ಹೋಗಿದ್ದಾರೆ. ಏನ್ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಜನರಿಗೋಸ್ಕರನೇ ಏಸಪ್ಪ ಶಿಲುಬೆಯಲ್ಲಿ ಜಡಿಯಲ್ಪಟ್ರು. ಈ ಜನರಿಗೋಸ್ಕರನೇ ರಕ್ತ ಸುರಿಸಿದ್ರು. ಈ ಜನರಿಗೋಸ್ಕರ ಏಸಪ್ಪ ಎಲ್ಲದನ್ನು ಮಾಡಿ ಮುಗಿಸಿದ್ರು. ಹಾಗಾದ್ರೆ ಈ ಜನರನ್ನ ಏಸಪ್ಪ ಎಷ್ಟು ಪ್ರೀತಿಸ್ತಾರಲ್ವಾ? ಇವತ್ತು ಕೂಡ ಏಸಪ್ಪ ಈ ಜನರಿಗೋಸ್ಕರ ತಾನೇ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತರಿ ಅಂತ ಹೇಳಿ ಈ ಜನರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಈ ದ್ವಾರಕ ಆದಿವಾಸಿ ಜನರೆಲ್ಲ ಏಸಪ್ಪನ ಅರಿತುಕೊಳ್ಬೇಕು. ಏಸಪ್ಪ ಅವ್ರನ್ನ ಸಂಧಿಸ್ಬೇಕು. ಅವರನ್ನೆಲ್ಲ ಏಸಪ್ಪ ಮುಟ್ಬೇಕು. ಆ ಮಕ್ಕಳೆಲ್ಲ ಏಸಪ್ಪನ ಹತ್ರ ಬರಬೇಕು ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡೋಣವಾ? ಇವಾಗ ಈ ದ್ವಾರಕ ಆದಿವಾಸಿಗಳು ಸುಮಾರು 5 ದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಲ್ಲಿರೋ ಗಂಡಸರನ್ನ ಹೇಗೆ ಕರೀತಾರೆ ಅಂದ್ರೆ ನೀಲಿ ಜನರು ಅಂತ ಕರೀತಾರಂತೆ. ಯಾಕೆ ಅಂದ್ರೆ ಅವರೆಲ್ಲ ನೀಲಿ ಕಲರ್ ಬಟ್ಟೆನೆ ಹಾಕೊಳ್ಳೋದ್ರಿಂದ ದಿನ ಕಳೆದಂಗೆ ಅವ್ರನ್ನ ನೀಲಿ ಜನರು ಅಂತಾನೆ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಈ ರೀತಿಯಂತ ಅನೇಕ ವಿಷಯಗಳನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇದಕ್ಕಾಗೆಲ್ಲ ನಾವು ಪ್ರಾರ್ಥನೆ ಮಾಡೋಣವಾ? ಹಾಗೆ ಇರುವಂತಹ ಸ್ಥಳದಲ್ಲಿ ಮೊಣಕಾಲು ಹಾಕಿ ಕಣ್ಣುಗಳನ್ನ ಮುಚ್ಚಿ, ಏಸಪ್ಪ ಈ ದ್ವಾರಕ ಆದಿವಾಸಿ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಆದಿವಾಸಿ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಜನರನ್ನೆಲ್ಲ ನೀವು ಸಂಧಿಸ್ಬೇಕು. ಏಸಪ್ಪ ಅವರೆಲ್ಲ ರಕ್ಷಣೆಗೆ ಬರಬೇಕು. ನಿಮ್ಮನ್ನ ಆರಾಧಿಸೋದೇ ಒಂದು ಪಾಪ ಅಂತ ಅವರ ಹೃದಯವನ್ನ ಕಠಿಣ ಪಡಿಸ್ಕೊಂಡಿದ್ದಾರೆ. ಅವರ ಕಠಿಣ ಹೃದಯ ಬದಲಾಗಬೇಕು ಅಂತ ನಮ್ಮ ಮಧ್ಯದಲ್ಲಿರುವಂತ ಪೀಟರ್ ಬ್ರದರ್ ಇವಾಗ ಪ್ರಾರ್ಥನೆ ಮಾಡ್ತಾರೆ.
ಪ್ರೀತಿಯುಳ್ಳ ಏಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ದಿವಸ ದ್ವಾರಕ ಜನಾಂಗದವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಏಸಪ್ಪ. ಜನರನ್ನೆಲ್ಲ ರಕ್ಷಿಸಿ ಏಸಪ್ಪ. ನೀವೇ ನಿಜವಾದ ದೇವರು ಅಂತ ಅವ್ರು ಅರ್ಥಕೊಳ್ಬೇಕು ಏಸಪ್ಪ. ಪ್ಲೀಸ್ ಏಸಪ್ಪ. ಏಸಪ್ಪ ಅವ್ರನ್ನೆಲ್ಲ ರಕ್ಷಿಸಿ ಏಸಪ್ಪ. ನೀವು ಹೇಳಿದಿರಲ್ಲ ರಕ್ಷಣೆ ಯೆಹೋವನದು ಅಂತ, ಅದೇ ತರನೇ ಅವರನ್ನೆಲ್ಲ ನೀವು ರಕ್ಷಿಸಿ ಏಸಪ್ಪ. ಪ್ಲೀಸ್ ಏಸಪ್ಪ. ಏಸಪ್ಪ ಏಸಪ್ಪ ಅವರನ್ನ ನಿಮ್ಮ ರಕ್ತ ಕೊಟ್ಟಲ್ಲಿ ಮರೆ ಮಾಡ್ಕೊಳ್ಳಿ ಏಸಪ್ಪ. ಈ ಅಂತ್ಯಕಾಲದಲ್ಲಿ ಅವ್ರನ್ನ ಉಜ್ಜೀವನಕ್ಕಾಗಿ ಉಪಯೋಗಿಸಿ ಏಸಪ್ಪ. ಪ್ಲೀಸ್ ಏಸಪ್ಪ. ಅಲ್ಲಿರುವಂತ ಎಲ್ಲ ಚಿಕ್ಕ ಮಕ್ಕಳನ್ನ ಕೂಡ ರಕ್ಷಿಸಿ ಏಸಪ್ಪ. ಏಸಪ್ಪ ನಿಮ್ಗೆ ಚಿಕ್ಕ ಮಕ್ಕಳು ಅಂದ್ರೆ ಇಷ್ಟ ಅಲ್ವಾ ಏಸಪ್ಪ? ಅವರು ಚಿಕ್ಕ ಮಕ್ಕಳು ತುಂಬಾ ಪಾಪಗಳಿಗೆ ದಾಸರಾಗಿದ್ದಾರೆ ಏಸಪ್ಪ. ಅವರನ್ನ ರಕ್ಷಿಸಿ ಏಸಪ್ಪ. ಅಂತ್ಯಕಾಲದಲ್ಲಿ ಅವ್ರು ನಿಮ್ಗೋಸ್ಕರ ಇದ್ದು ಪ್ರಕಾಶಿಸುವಂತೆ ಮಾಡಿ ಏಸಪ್ಪ. ಪ್ಲೀಸ್ ಏಸಪ್ಪ. ಏಸಪ್ಪ ಚಿಕ್ಕ ಮಕ್ಕಳು ಪ್ರೇಯರ್ನ ನೀವು ಕೇಳ್ತೀನಿ ಅಂತ ಹೇಳಿದ್ದೀರಲ್ಲ ಏಸಪ್ಪ, ನಮ್ಮ ಪ್ರಾರ್ಥನೆನ ಕೇಳಿ ಏಸಪ್ಪ. ಪ್ಲೀಸ್ ಏಸಪ್ಪ. ನೀವಾಗ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ. ಆಮೇನ್ ಆಮೇನ್. ಸ್ತೋತ್ರ ಮಾಡುತ್ತೇವೆ, ನಿಮ್ಮನ್ನ ಕೃತಜ್ಞತೆಯಿಂದ ವಂದಿಸಿ ಸ್ತೋತ್ರ ಮಾಡುತ್ತೇವಪ್ಪ. ಈ ದ್ವಾರಕ ಆದಿವಾಸಿ ಜನರಿಗೋಸ್ಕರ ನಿಮ್ಮ ಮುಖವನ್ನು ನೋಡಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕರ್ತನ ಕರವು ಇಳಿದು ಬಂದು ಈ ಜನರನ್ನ ಆಶೀರ್ವದಿಸಲಿ. ಈ ಜನರಲ್ಲಿ ಇರುವಂತ ಎಲ್ಲ ಮೂಢ ನಂಬಿಕೆಗಳು ಕೂಡ ತೊಲಗಿ ಹೋಗ್ಲಿ. ಬೇಗನೆ ಏಸಪ್ಪನ ಸ್ವೀಕರಿಸಿಕೊಳ್ಳುವಂತ ಜನರಾಗಿ ಇವರು ಬದಲಾಗಬೇಕು ಅಂತ ನಾವು ಚಿಕ್ಕ ಮಕ್ಕಳೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೇವೆ ಏಸಪ್ಪ. ಅವರ ಮೇಲೆ ಕರ್ತನ ರಕ್ಷಣೆ ಆತ್ಮನನ್ನ ಸುರಿಸ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರೇ. ಅವರಲ್ಲಿರುವಂತ ಎಲ್ಲ ವಕ್ರ ಹೃದಯ ಕೂಡ ನೀಗ್ಲಿ ಏಸಪ್ಪ. ಅವರ ಅವಶ್ಯಕತೆಗಳನ್ನೆಲ್ಲ ಸಂಧಿಸಿ ಏಸಪ್ಪ. ಆರ್ಥಿಕ ಅವಶ್ಯಕತೆಗಳೆಲ್ಲ ಸಂಧಿಸಲ್ಪಡಲಿ. 5 ದೇಶಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. 5 ದೇಶಗಳಲ್ಲಿರುವಂತ ಈ ದ್ವಾರಕ ಆದಿವಾಸಿ ಜನರು ಆಶೀರ್ವದಿಸಲ್ಪಡಬೇಕು. ಯೇಸುವಿನ ಕರ ಇಳಿದು ಬಂದು ಅವರನ್ನು ಆಶೀರ್ವದಿಸಬೇಕು ದೇವರೇ. ಅವಶ್ಯಕತೆಗಳನ್ನು ಸಂಧಿಸಬೇಕು ದೇವರೇ. ಅವರ ಎಲ್ಲ ಚಿಕ್ಕ ಮಕ್ಕಳು ಕೂಡ ರಕ್ಷಣೆಯನ್ನ ಹೊಂದಬೇಕು. ಏಸಪ್ಪನನ್ನ ಸ್ವೀಕರಿಸಿಕೊಳ್ಳುವಂತ ಮಕ್ಕಳಾಗಿ ಬದಲಾಗಬೇಕು ದೇವರೇ. ಜ್ಞಾನದಲ್ಲಿ, ದೇವರ ಕೃಪೆಯಲ್ಲಿ, ಮನುಷ್ಯರ ದಯೆಯಲ್ಲಿ ಹೆಚ್ಚಾಗಿ ವೃದ್ಧಿಗೊಳ್ಳುವಂತ ಮಕ್ಕಳಾಗಿ ನೀವು ಬದಲಾಯಿಸಬೇಕು ಅಂತ ಯೇಸುವಿನ ನಾಮದಲ್ಲಿ ನಾವು ಅವರನ್ನ ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ ದೇವರೇ. ನೀವು ಆ ರೀತಿ ಕಾರ್ಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಓಕೆ ಮಕ್ಕಳೇ, ಇವತ್ತು ಈ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನೀವಿನ್ನೂ ಹೆಚ್ಚಾಗಿ ಈ ದ್ವಾರಕ ಆದಿವಾಸಿ ಜನಗಳ ಕುರಿತಾಗಿ ತಿಳ್ಕೊಂಡು ಆ ಜನರಿಗಾಗಿ ನೀವು ಭಾರದಿಂದ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಏಸಪ್ಪ ಅವರನ್ನ ಸಂಧಿಸ್ತಾರೆ, ಏಸಪ್ಪ ಅವರನ್ನ ರಕ್ಷಿಸ್ತಾರೆ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ನಮ್ಮ ಪ್ರಾರ್ಥನೆಗಳಿಗೆ ಪ್ರತಿಫಲವನ್ನು ನಾವು ಬೇಗನೆ ನೋಡಲಿದ್ದೇವೆ. ಗಾಡ್ ಬ್ಲೆಸ್ ಯು. ಮಕ್ಕಳೇ, ಪ್ರೇಯರ್ ಮಾಡಿದ್ರಾ? ದ್ವಾರಕ ಜನಾಂಗದವ್ರ ಬಗ್ಗೆ ತಿಳ್ಕೊಂಡ್ರಾ? ದಿನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಜನರಿಗಾಗಿ ಪ್ರಾರ್ಥಿಸಿ. ನೋನ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಹೇಳಲ್ಪಟ್ಟಂತ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರೇಯರ್ ಮಾಡ್ಬೇಕು. ಓಕೆ, ಏಸಪ್ಪನ ಹತ್ರ ಪ್ರೇಯರ್ ಮಾಡಾಯ್ತು. ಈಗ ಏಸಪ್ಪ ನಮ್ ಜೊತೆ ಮಾತನಾಡುವಂತ ಸಮಯ. ಎಲ್ಲರೂ ಮೆಸೇಜ್ಗಳು ರೆಡಿ ಆಗಿದ್ದೀರಾ ಮಕ್ಕಳೇ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಮಕ್ಕಳಿಗೆ ಕೂಡ ಒಂದು ಪ್ರಶ್ನೆ ಇರ್ಬೋದು. ನನ್ನನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಭಾವನೆ ನಿಮಗೆ ಇರ್ಬೋದು. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಳ್ದೆ ಹೋದ್ರು, ಏಸಪ್ಪ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಮಾತ್ರ ತಿಳ್ಕೊಳ್ಳಿ, ಸರಿನಾ? ಏಸಪ್ಪ ನಿಮ್ಮ ಹೃದಯವನ್ನ ಶೋಧಿಸಿ ತಿಳ್ಕೊಂಡಿದ್ದಾರೆ. ಬೈಬಲಲ್ಲಿ ಒಂದು ವಾಕ್ಯ ಇದೆ, ನಾನು ಓದ್ತೀನಿ ಕೇಳಿ. ಕೀರ್ತನೆಗಳು 139ನೇ ಅಧ್ಯಾಯ 1ನೇ ವಾಕ್ಯ ನಾನು ಓದ್ತೀನಿ, ನೀವು ಗಮನಿಸಿ. ಕೀರ್ತನೆಗಳು 139:1. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ಭಕ್ತನಾದಂತ ದಾವಿದನು ಹೇಳ್ತಾ ಇದ್ದಾನೆ, ಏಸಪ್ಪ ನಮ್ಮನ್ನ ಪರೀಕ್ಷಿಸಿ ತಿಳ್ಕೊಂಡಿದಾರಂತೆ. ಕೆಲವೊಂದ್ಸಲ ನೀವು ಸೋತು ಹೋಗ್ತೀರಾ. ನನ್ನ ಫ್ರೆಂಡ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅಮ್ಮ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ ಅಪ್ಪನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಟೀಚರ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಸ್ವಂತದವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಚಿಂತೆ ಮಾಡ್ತೀರಾ? ಚಿಂತೆ ಮಾಡಬೇಡಿ. ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರು, ಅರ್ಥ ಮಾಡ್ಕೊಳ್ದೆ ಇದ್ರು, ಏಸಪ್ಪ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಅಂತ ಏಸಪ್ಪನ ವಾಕ್ಯ ಹೇಳುತ್ತೆ, ಸರಿನಾ? ಅಷ್ಟು ಮಾತ್ರ ಅಲ್ಲ, ಏಸಪ್ಪ ಇನ್ನೂ ಕೂಡ ಏನು ಹೇಳಿದ್ದಾರೆ ಗೊತ್ತಾ? ನೀವು ಮುಂದುವರೆದು ಓದೋದಾದ್ರೆ ಅದರ 5ನೇ ವಾಕ್ಯದವರೆಗೂ 2, 3, 4, 5 ಓದಿದರೆ, ನಾವು ಕೂತ್ಕೊಳ್ಳೋದು ಏಸಪ್ಪನಿಗೆ ಗೊತ್ತಂತೆ, ನಾವು ನಿಂತ್ಕೊಳ್ಳೋದು ಏಸಪ್ಪನಿಗೆ ಗೊತ್ತಂತೆ, ನಾವು ಮಲ್ಕೊಳ್ಳೋದು ಗೊತ್ತಂತೆ, ನಾವು ನಡೆಯೋದು ಗೊತ್ತಂತೆ. ನಮ್ಮ ಎಲ್ಲ ಕೂಡ ಏಸಪ್ಪನಿಗೆ ಗೊತ್ತು. ನಮ್ಮ ಈಚ್ ಅಂಡ್ ಎವ್ರಿಥಿಂಗ್ ಏಸಪ್ಪನಿಗೆ ಗೊತ್ತು ಅಂತ ಈ ವಾಕ್ಯ ಹೇಳುತ್ತೆ, ಸರಿನಾ? ಆ ರೀತಿ ನಮ್ಮನ್ನ ಪರೀಕ್ಷಿಸಿ ತಿಳಿದುಕೊಂಡಿರುವಂತ ದೇವರು ಏಸಪ್ಪ. ನಮಗಾಗಿ ಜೀವವನ್ನೇ ಕೊಟ್ಟಂತ ದೇವರು ಏಸಪ್ಪ. ಅವ್ರು ನಮ್ಮ ಜೊತೆ ಇರೋದು ಎಷ್ಟು ದೊಡ್ಡ ಧೈರ್ಯ, ಎಷ್ಟು ದೊಡ್ಡ ಆಶೀರ್ವಾದ, ಎಷ್ಟು ದೊಡ್ಡ ಭಾಗ್ಯ ಅಲ್ವಾ? ಏಸಪ್ಪ ನಮ್ಮ ಜೊತೆಲೇ ಇದ್ದಾರೆ ಅನ್ನೋದನ್ನ ನೀವು ಯಾವತ್ತೂ ಕೂಡ ಮರಿಲೇಬಾರ್ದು, ಸರಿನಾ? ಈಗ
ಬೈಬಲಲ್ಲಿ ಇದೇ ರೀತಿ ಒಬ್ಬ ಅಣ್ಣ ಏಸಪ್ಪನ ಜೊತೆಗೆ ಇದ್ರು. ಅವ್ರಿಗೆ ಅನೇಕ ಸಮಸ್ಯೆಗಳು ಬಂತು, ಅನೇಕ ನಷ್ಟಗಳು ಬಂತು, ಯಾಕೆ ದೇಹದಲ್ಲಿ ರೋಗ ಕೂಡ ಬಂತು. ಆ ಅಣ್ಣನ ಯಾರೂ ಕೂಡ ಅರ್ಥ ಮಾಡ್ಕೊಳ್ದಲ್ಲ ಅವನ ಜೊತೆ ಜಗಳ ಆಡಿದ್ರು. ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿಲ್ಲ, ಅಣ್ಣನ ಹೆಂಡತಿ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಯಾರಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ಯೋಬಣ್ಣ. ಯೋಬಣ್ಣನ ಬಗ್ಗೆ ಏಸಪ್ಪ ಹೇಳಿದರೆ ಅವನು ಉತ್ತಮನು ಎಂಬುದಾಗಿ. ಭೂಮಿಯಲ್ಲಿ ಬಾಳಿದಂತ ಕಾಲದಲ್ಲಿ ಯೋಬಣ್ಣನ ಪೀರಿಯಡ್ ಅಲ್ಲಿ ಯೋಬಣ್ಣನ ಹಾಗೆ ಉತ್ತಮವಾಗಿ ಜೀವಿಸಿದಂಥವ್ರು ಯಾರು ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಯೋಬಣ್ಣ ಜೀವಿಸಿದ್ರು. ಆದ್ರೆ ಯೋಬಣ್ಣನ ಸ್ನೇಹಿತರು ಏನ್ ಹೇಳಿದ್ರು, ಈ ಅಣ್ಣ ಎಲ್ಲದನ್ನು ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ರು, ಹಾಗೆ ಪ್ರಾಣಿಗಳು, ಕುರಿ, ದನ, ಕತ್ತೆ, ಒಂಟೆ ಎಲ್ಲ ಹೋಯಿತು. ಎಲ್ಲ ನಷ್ಟಪಡಿಸ್ಕೊಂಡಿರ್ಬೇಕಾದ್ರೆ ಸ್ನೇಹಿತರು ಬಂದು ಹೇಳ್ತಾರೆ, ನೀನು ತಪ್ಪು ಮಾಡ್ಬಿಟ್ಟೆ, ನೀನು ಪಾಪ ಮಾಡ್ಬಿಟ್ಟೆ, ದೇವರಿಗೆ ದ್ರೋಹ ಮಾಡ್ಬಿಟ್ಟೆ, ಅದಕ್ಕೆ ನಿನಗೆ ಇದೆಲ್ಲ ನಡೀತಾ ಇರೋದು. ಆ ಥರ ಸ್ನೇಹಿತರು ಅರ್ಥ ಮಾಡ್ಕೊಳ್ದಲೆ ಬಂದು ಬೈತಾ ಇದ್ದಾರೆ, ಜಗಳ ಮಾಡ್ತಿದ್ದಾರೆ, ವಿಮರ್ಶನೆ ಮಾಡ್ತಿದ್ದಾರೆ, ಈ ಅಣ್ಣನ ಹಿಂಸೆ ಪಡಿಸೋ ಥರ ಮಾತಾಡ್ತಿದ್ದಾರೆ. ಈ ಅಣ್ಣನೇ ಎಲ್ಲ ಕಳ್ಕೊಂಡು ಈಗ ಚಿಂತೆಯಲ್ಲಿ ಇದ್ದಾರೆ. ಅಂತ ಸಮಯದಲ್ಲಿ ಯೋಬಣ್ಣನ ಫ್ರೆಂಡ್ಸ್ ಬಂದು ಈ ಥರ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯೋಬಣ್ಣನ ಶರೀರ ಪೂರ್ತಿ ರೋಗ ಬಂತು. ರೋಗದ ಮಧ್ಯದಲ್ಲಿ ಅವರ ಹೆಂಡತಿ ಇದ್ದಾರೆ ಗೊತ್ತಾ, ಯೋಬಣ್ಣನ ವೈಫ್. ಅವ್ರು ಹೇಳ್ತಾ ಇದ್ದಾರೆ, ಯೋಬ ದೇವರನ್ನ ದೂಷಿಸಿ ಸಾಯಿ. ಹಾಗಂತ ಆ ಅಕ್ಕ ಕೂಡ ಯೋಬಣ್ಣನ ಅರ್ಥ ಮಾಡ್ಕೊಳ್ದಲೆ ಮಾತಾಡ್ತಿದ್ದಾರೆ. ಎಷ್ಟು ಚಿಂತೆ ಆಗಿರುತ್ತಲ್ಲ. ಆದ್ರೆ ಯೋಬಣ್ಣನ್ಗೆ ಒಂದು ಗೊತ್ತು, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ದೇವರೊಬ್ರು ಇದ್ದಾರೆ, ಕರ್ತನೊಬ್ರು ಇದ್ದಾರೆ. ಯಾರು ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇದ್ರು, ನನ್ನ ಸ್ನೇಹಿತರು ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇದ್ರು, ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಇದ್ದಾರೆ ಅಂತ ಒಂದು ನಂಬಿಕೆ ಅಣ್ಣನಲ್ಲಿ ಇತ್ತು, ಒಂದು ಧೈರ್ಯ ಇತ್ತು. ಅದೇ ರೀತಿಯಾಗಿ ಫ್ರೆಂಡ್ಸ್, ನೀವು ಹಾದು ಹೋಗುವಂಥ ಮಾರ್ಗದಲ್ಲಿ ನಡೆಯುವಂಥ ಸಂಭವಗಳ ಮಧ್ಯೆ ನಿಮ್ಮ ಸ್ಕೂಲ್ನಲ್ಲಿ, ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರ್ಬೋದು. ನಿಮ್ಮನ್ನು ಅರ್ಥ ಮಾಡ್ಕೊಳ್ದಲ್ಲೇ ಎಲ್ಲರೂ ಬೈದಿರ್ಬೋದು. ಅದರ ಬಗ್ಗೆ ಸೋತು ಹೋಗಬೇಡಿ. ನಿಮ್ಮನ್ನು ಚೆನ್ನಾಗಿ ಪರೀಕ್ಷಿಸಿ ತಿಳಿದಿರುವಂಥ ಏಸಪ್ಪ ನಿಮಗೆ ಇದ್ದಾರೆ. ಸರಿನಾ ಮಕ್ಕಳೇ? ಈ ಯೋಬಣ್ಣ ಹೇಳ್ತಾರೆ, ಯೋಬನು 23ನೇ ಅಧ್ಯಾಯ 10ನೇ ವಾಕ್ಯ. ಈ ಯೋಬಣ್ಣ ಹೇಳ್ತಾರೆ, ಎಲ್ಲವನ್ನ ಕಳ್ಕೊಂಡು ರೋಗದಲ್ಲಾಗಿ ಬೀದಿಗೆ ಬಂದಿರುವಂತ ಯೋಬಣ್ಣ ಹೇಳ್ತಾ ಇದ್ದಾರೆ, ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನೋ. ನಾನು ಹೋಗ್ತಾ ಇರುವಂತ ದಾರಿ ಎಂಥದ್ದು ಅಂತ ಏಸಪ್ಪನಿಗೆ ಗೊತ್ತು. ಸ್ನೇಹಿತರೆಲ್ಲ ಏನ್ ಹೇಳ್ತಾ ಇದ್ದಾರೆ, ನಿನಗೆ ಈ ರೋಗ ಬಂತು, ನಿನಗಿದ್ದ ಪ್ರಾಣಿಗಳೆಲ್ಲ ಹೋಯ್ತು, ನೀನ್ ಸಾಯುವಂತ ಪರಿಸ್ಥಿತಿಯಲ್ಲಿ ಇದೆಯಾ, ನೀನ್ ತಪ್ಪು ಮಾಡಿರೋದ್ರಿಂದಲೇ ಈ ತರ ನಡೀತಾ ಇರೋದು ಅಂತ ಸ್ನೇಹಿತರು ಜಗಳವಾಡ್ತಾ ಇದ್ದಾರೆ. ಆದ್ರೆ ಇವನೇನ್ ಹೇಳ್ತಾ ಇದ್ದಾನೆ, ನಾನು ಹೋಗ್ತಾ ಇರುವಂತ ದಾರಿ ಏನೆಂಬುದಾಗಿ ನನಗೆ ತಿಳಿದಲ್ಲೇ ಇರಬಹುದು, ಆದ್ರೆ ನನ್ನ ದೇವರಿಗೆ ಗೊತ್ತು ಅಂತ ತನ್ನ ನಂಬಿಕೆಯನ್ನು ಪ್ರಕಟಿಸ್ತಾ ಇದ್ದಾನೆ. ಕೊನೆಗೆ ಏನ್ ನಡೀತು ಗೊತ್ತಾ? ಯೋಬನ ಫ್ರೆಂಡ್ಸ್ ಅನ್ನ ನೋಡಿ ಏಸಪ್ಪ ಹೇಳ್ತಿದ್ದಾರೆ, ನೀವು ನನ್ನ ದಾಸನಾದಂತ ಯೋಬನು ನುಡಿದಂತೆ ಸತ್ಯವನ್ನ ನುಡಿಯಲಿಲ್ಲ, ನೀವೆಲ್ಲ ಅನವಶ್ಯಕವಾಗಿ ಮಾತಾಡಿದ್ರಿ. ನೀವು ಯೋಬನ ಹತ್ರ ಹೋಗಿ ಕೇಳಿ, ನೀ ನನಗಾಗಿ ಪ್ರಾರ್ಥಿಸು ಅಂತ ಕೇಳುವಾಗ ಯೋಬನು ಪ್ರಾರ್ಥನೆ ಮಾಡ್ತಾನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಏಸಪ್ಪ ಹೇಳ್ತಾರೆ. ಕೊನೆಗೆ ಯೋಬಣ್ಣನ ಹತ್ರ ಹೋಗಿ ಕೇಳಿದ್ರು, ಯೋಬಣ್ಣ ಪ್ರಾರ್ಥನೆ ಮಾಡಿದ್ರು. ಏಸಪ್ಪ ಯೋಬಣ್ಣನ ದುಸ್ಥಿತಿಯನ್ನು ಕೂಡ ಬದಲಾಯಿಸಿದ್ರು. ಅದುವರೆಗೂ ಯೋಬಣ್ಣನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ಈಗ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರು. ಯಾಕೆ ಎಲ್ಲರೂ ಯೋಬಣ್ಣನ ಅರ್ಥ ಮಾಡ್ಕೊಂಡ್ರು ಗೊತ್ತಾ? ಅವನೊಂದು ಕಷ್ಟದ ಮಾರ್ಗದಲ್ಲಿ ಹೋಗುವಾಗ ಏಸಪ್ಪನನ್ನ ದೃಢವಾಗಿ ಹಿಡ್ಕೊಂಡ. ಇಂದು ನೀವು ಆ ರೀತಿ ಕಷ್ಟದ ಮಾರ್ಗದಲ್ಲಿರಬಹುದು. ಶೋಧಿಸಿದ ನಂತರ ಚೊಕ್ಕ ಬಂಗಾರವಾಗಿ ಕಾಣಿಸುವೆನೋ. ಯೋಬಣ್ಣ ಹೇಳಿದ್ರು, ನೋಡಿದ್ರ? ಆ ಥರ ಯಾವುದೇ ಕಷ್ಟದ ಮಾರ್ಗದಲ್ಲಿ ಹೋದ್ರು, ಯಾರು ಅರ್ಥ ಮಾಡ್ಕೊಳ್ದಲೇ ಇದ್ರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತ ಏಸಪ್ಪ ನನಗೆ ಇದ್ದಾರೆ ಅಂತ ನೀವು ಧೈರ್ಯವಾಗಿರಿ, ನಂಬಿಕೆಯನ್ನ ಬೆಳೆಸ್ಕೊಳ್ಳಿ. ಏಸಪ್ಪ ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ? ಹಾಗೆ ಕಣ್ಮುಚ್ಚಿ. ದೇವರೇ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂತ ಪ್ರತಿಯೊಬ್ಬ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೂ ಕೂಡ ಇಲ್ಲ ಅಂತ ಚಿಂತೆಯಿಂದ, ವೇದನೆಯಿಂದ, ದೇವರೇ ಕಣ್ಣೀರಿಂದ ಇರುವಂತ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಎಲ್ಲರನ್ನೂ ಕೂಡ ಚೆನ್ನಾಗಿ ಅರಿತಿರುವಂತ ದೇವರು, ದೇವರೇ ನಿಮ್ಮ ಮಕ್ಕಳನ್ನು ಕೂಡ ನೀವು ಅರಿತಿದ್ದೀರಲ್ಲ. ದೇವರೇ, ನಿಮ್ಮ ಮಕ್ಕಳ ನೀವು ಆಧರಿಸಬೇಕಾಗಿ ಪ್ರಾರ್ಥಿಸ್ತೇನೆ, ಸಂತೈಸಬೇಕಾಗಿ ಪ್ರಾರ್ಥಿಸ್ತೇನೆ. ಯೋಬನನ್ನ ಬಲಪಡಿಸಿದ ದೇವರು, ಯೋಬನನ್ನ ಆಶೀರ್ವದಿಸಿದ ದೇವರು, ನಿಮ್ಮ ಮಕ್ಕಳನ್ನ ಬಲಪಡಿಸಿ ಆಶೀರ್ವದಿಸಿ ದೇವರೇ. ನಾವು ಕೂತುಕೊಳ್ಳುವುದನ್ನು, ನಾವು ನಿಂತುಕೊಳ್ಳುವುದನ್ನು, ನಮ್ಮ ನಡತೆಯನ್ನು ದೇವರೇ ಎಲ್ಲವನ್ನು ನೀವು ಅರಿತಿದ್ದೀರಲ್ಲವಾ? ದೇವರೇ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇರುವಂತ ಎಲ್ಲ ಮಕ್ಕಳು ಎಲ್ಲರನ್ನು ಕೂಡ ದೇವರೇ ನೀವು ಸಂಗಡಿದ್ದು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ನೀವು ಅವರನ್ನ ಪರೀಕ್ಷಿಸಿ ತಿಳಿದುಕೊಂಡಿರೋದನ್ನ ದೇವರೇ ಅವರು ಅರಿತುಕೊಳ್ಳಲಿ. ಅವರ ವಿಶ್ವಾಸ ಜೀವಿತ ಉಜ್ಜೀವಿಸಲ್ಪಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರ ರೀತಿ ಮಾಡಿದಂತ ಪ್ರೀತಿಗಾಗಿ ದೇವರೇ ಸ್ತೋತ್ರ. ಮುಂದುವರೆದು ನೀವು ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.
ಓಕೆ ಮಕ್ಕಳೇ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿದ್ರಾ? ಏಸಪ್ಪ ನಿಮ್ಮನ್ನ ಧೈರ್ಯ ಪಡಿಸಿದ್ದಾರೆ. ಸೋತು ಹೋಗಬೇಡಿ, ಧೈರ್ಯವಾಗಿರಿ. ಯಾರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ದಲೇ ಇದ್ರು ಏಸಪ್ಪ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಬಾಯ್. ಓಕೆ ಮಕ್ಕಳೇ, ಪ್ರೋಗ್ರಾಮ್ ಎಂಡಿಂಗಿಗೆ ಬಂದಿದ್ದೀವಿ. ಪ್ರೋಗ್ರಾಮ್ ನಿಮ್ಗೆ ಯೂಸ್ಫುಲ್ ಆಗಿತ್ತಾ? ಸರಿ, ನೆಕ್ಸ್ಟ್ ವೀಕ್ ನಾವು ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀವಿ. ಅಂಟಿಲ್ ದೆನ್, ಬಾಯ್ ಬಾಯ್. ಜಾಲಿ ಟೈಮ್, ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.